ವರ್ತೂರ್ ಸಂತೋಷ್ ಅವರು ಮತ್ತು ತನಿಷಾ ಅವರು ಇಬ್ಬರದು ಕೂಡ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ. ಏನೇ ಜಗಳಗಳಾದರೂ ಕೂಡ ಒಂದು ದ್ವೇಷವನ್ನು ಹಂಗೆ ಕಂಟಿನ್ಯೂ ಮಾಡದೆ ಅದನ್ನು ಅಲ್ಲಿಗೆ ಬಿಟ್ಟು ಮತ್ತು ಅವ್ರ ಫ್ರೆಂಡ್ಶಿಪ್ ಏನಿದೋ ಆ ಒಂದು ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಬಿಟ್ಟು ಆ ಒಂದು ಫ್ರೆಂಡ್ಶಿಪ್ನ ಹಂಗೆ ಮುಂದುವರಿಸ್ತಾನೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರಲ್ಲ ಬಿಗ್ ಬಾಸ್ ಅವರು, ಆ ಒಂದು ಟಾಸ್ಕಿಗೆ ಏನಾಯ್ತು ಅಂತ ಹೇಳಿ ನಿಮಗೆ ಗೊತ್ತಿದೆ ಅಲ್ಲ, ಅಂದರೆ ಆರೋಪ ಮತ್ತು ಎಮೋಷ್ನಲ್ ಕಾರ್ಡು, ಈ ಥರ ಅಮಾಯಕ ಕಾರ್ಡ್ ಇವೆಲ್ಲ ಬಂದಿದ್ವಲ್ಲ, ಅವಾಗ ಎಮೋಷ್ನಲ್ ಕಾರ್ಡು ಮತ್ತು ಆರೋಪ ಕಾರ್ಡ್ ಈ ಥರ ಎಲ್ಲ ಇದ್ವಲ್ಲ, ಅವಾಗ ತನಿಷಾ ಅವರು ವರ್ತೂರ್ ಸಂತೋಷ್ ಅವ್ರ ಮೇಲೆ ಆರೋಪ ಮಾಡಿದ್ರಲ್ವ. ಆ ಒಂದು ಆರೋಪಕ್ಕೆ ಅವರು ರೆಡಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಇಬ್ಬರ ಮಧ್ಯೆ ತುಂಬ ಜಗಳನೇ ಆಯ್ತು ಅಂತಲೇ ಹೇಳ್ಬೋದು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ಅವ್ರು ಲಾಸ್ಟ್ ಟೈಮ್ ಆ ಕಡೆ ಕೂಡ ಏನೇ ಜಗಳ ಆದರೂ ಕೂಡ ಏನೇ ಮಾತಾಡಿದ್ರು ಕೂಡ ಅದನ್ನು ಅಲ್ಲಿಗೆ ಬಿಟ್ಬಿಡ್ತಿದ್ರು. ಬಟ್ ಇವಾಗ ಅದನ್ನು ಬಿಡ್ತಾರಾ ಇಲ್ವಾ ಅನ್ನೋದು ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಫಿನಾಲೆ ಹತ್ರ ಬರ್ತಾ ಇದೆ ಅಲ್ವಾ, ಎಲ್ರಿಗೂ ಕೂಡ ಗೆಲ್ಲಬೇಕನ್ನೋ ಒಂದು ಹಠ ಇದೆ ಅಲ್ವಾ. ಆ ಒಂದು ಗುರಿನ ಮಾತ್ರ ಯಾರು ಮರೀತಾನೆ ಇಲ್ಲ. ಈ ಒಂದು ಆಟಗಳು ಏನೇ ಆಡಿದ್ರು ಕೂಡ ಎಲ್ಲವೂ ಕೂಡ ಗೆಲ್ಲಬೇಕನ್ನೋದಕ್ಕೆ ಆಡ್ತಾ ಇದ್ದಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ಅಲ್ವಾ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರು ಏನೇ ಹೇಳಿದ್ರು ಕೂಡ ಅವ್ರ ಜೊತೆ ಎಷ್ಟೇ ದ್ವೇಷ ಇದ್ರು ಕೂಡ ಮತ್ತೆ ಒಂದಾಗ್ಬಿಡ್ತಾರ ತನಿಷಾ ಅವ್ರು ಅಂತಲೇ ಹೇಳ್ಬೋದು. ಕಾರ್ತಿಕ್ ಅವ್ರ ಜೊತೆ ಎಷ್ಟು ಕ್ಲೋಸ್ ಆಗಿರ್ತಾರೋ ವರ್ತೂರ್ ಸಂತೋಷ್ ಅವ್ರ ಜೊತೆ ಕೂಡ ಅಷ್ಟೇ ಕ್ಲೋಸ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಯಾಕಂತಂದರೆ ಇಲ್ಲಿ ಕಾರ್ತಿಕ್ ಅವರು ಅಷ್ಟೊಂದು ಏನೇ ಮಾಡಿದ್ರು ಕೂಡ ಆಮೇಲೆ ಹೋಗ್ಬಿಟ್ಟು, ಅಂದರೆ ಆಟ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬಂದಮೇಲೆ ಆಟ ಒಂದು ಟಾಸ್ಕ್ ಎಲ್ಲ ಮುಗಿದ್ಮೇಲೆ ತನಿಷಾ ಅವ್ರು ಹೋಗ್ಬಿಟ್ಟು ಕಾರ್ತಿಕ್ ಅವ್ರ ಹತ್ರ ಸಾರಿ ಕೇಳೋದು ಈ ಥರ ಎಲ್ಲ ಮಾಡ್ತಾರಲ್ವ. ಸೊ ಇಲ್ಲಿ ಕೂಡ ವರ್ತೂರ್ ಸಂತೋಷ್ ಅವ್ರ ಜೊತೆ ಕೂಡ ತುಂಬ ಚೆನ್ನಾಗಿ ಮಿಂಗಲ್ ಹಾಕ್ಕೊಂತ ಚೆನ್ನಾಗಿ ಮಾತಾಡ್ಕೊತ ಚೆನ್ನಾಗಿರ್ತಾರಲ್ವ. ಸೊ ಇವರಿಬ್ಬರ ಮಧ್ಯೆ ತುಂಬ ಬೆಂಕಿ ಹೊತ್ತುಕೊಂಡಿದೆ ಅಂತಲೇ ಹೇಳ್ಬೋದು. ಇವರಿಬ್ಬರು ಬೆಂಕಿ ಏನು ಹೊತ್ಕೊಂಡಿದೆ ಈಗ ಅದು ಆರ್ತದ ಅಥವಾ ಹಂಗೆ ಕಂಟಿನ್ಯೂ ಆಗ್ತದ ಅನ್ನೋದು ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರ ಮನೆಯವರು ಬಂದುಬಿಟ್ಟು ಹೇಳಿದಾರಲ್ವ, ನಿಮ್ಮಿಬ್ಬರು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ, ಹೊರಗಡೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಒಳಗಡೆ ಅವ್ರು ಏನೋ ಅಂತಾರೆ ಇವ್ರು ಏನೋ ಅಂತಾರ ಅಂತೇಳಿ ಸಂಬಂಧ ಕಟ್ತಾರ ಅಂತಂದರೆ ರಿಲೇಷನ್ಶಿಪ್ನಲ್ಲಿ ಇದ್ದೀರಿ ನೀವು ಅಂತ ಯಾರೇ ಏನಾದರೂ ಕೂಡ ತಲೆ ಕೆಡಿಸ್ಕೋಬೇಡ, ತುಂಬ ಚೆನ್ನಾಗಿದ್ದೀರಾ, ಫ್ರೆಂಡ್ಶಿಪ್ ಚೆನ್ನಾಗಿದೆ ನಿಮ್ದು ಅಂತೇಳಿ ತನಿಷಾ ಅವ್ರ ಅಕ್ಕ ಇವರು ಮಾತು ಹೇಳಿ ಹೋಗಿದ್ರಲ್ವ. ಆ ಒಂದು ಮಾತನ್ನ ಮೈಂಡಲ್ಲಿ ಇಟ್ಕೊಂಡು ಇನ್ನೂ ತುಂಬ ಹತ್ರ ಆಗಿದ್ದಾರೆ ವರ್ತೂರ್ ಸಂತೋಷ್ ಅವ್ರಿಗೆ ಅಂತಲೇ ಹೇಳ್ಬೋದು. ಇವರಿಬ್ಬರು ಫ್ರೆಂಡ್ಶಿಪ್ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಯಾವಾಗಲೂ ಹಿಂಗೆ ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕಂತ ಹೇಳಿನೇ ಭಾವಿಸ್ತಿದ್ದೀವಿ. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ತನಿಷಾ ಅವರು ಏನೇ ಕಿರಿಕಿರಿ ಆಗಲಿ ಜಗಳಗಳಾಗಲಿ ಮನಸ್ತಾಪ ಆಗಲಿ ಅದನ್ನು ಈ ಟಾಸ್ಕ್ ಮುಗಿದ ಮೇಲೆ ಆಯ್ತು ಅದನ್ನು ಕಂಟಿನ್ಯೂ ಮಾಡಲ್ಲ, ಕ್ಯಾರಿ ಮಾಡೋಂಗಿಲ್ಲ ಅಂತಲೇ ಹೇಳ್ಬೋದು. ಬಟ್ ಈಗ ಇಷ್ಟು ದಿನದ್ದು ಒಂದು ಲೆಕ್ಕ ಆದರೆ ಇವಾಗಿಂದು ಒಂದು ಲೆಕ್ಕ ಅಂತಲೇ ಹೇಳ್ಬೋದಲ್ಲ. ಇವಾಗ ಎಲ್ಲರೂ ಮನಸ್ಸಿಂದ ಅಸಲಿ ಆಟ ಗೊತ್ತಾಗುತ್ತೆ, ಅಸಲಿ ಮುಖ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು. ಸೊ ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಇಲ್ಲಿ ವರ್ತೂರ್ ಸಂತೋಷ್ ಅವರು ಮತ್ತು ತನಿಷಾ ಅವರು ಒಂದಾಗ್ತಾರ ಅಥವಾ ಹಿಂಗೆ ಜಗಳಗಳು ಆಡ್ತಾರ, ಮುಂದೆ ಜಗಳಗಳು ಆಡಿದ್ರು ಕೂಡ ದೂರ ಆಗ್ತಾರಾ ಅಥವಾ ಒಂದಾಗ್ತಾರಾ ಕಾದು ನೋಡಬೇಕಾಗಿದೆ. ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.